ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಕರ್ನಾಟಕದ ಮಧ್ಯಭಾಗದಲ್ಲಿರುವ ಕೃಷಿ, ಸಂಸ್ಕೃತಿ ಮತ್ತು ಐತಿಹಾಸಿಕ ಮಹತ್ವದಿಂದ ಪ್ರಸಿದ್ಧವಾಗಿರುವ ಹಾವೇರಿ ಜಿಲ್ಲೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ. ಹಾವೇರಿ ಜಿಲ್ಲೆ ಎಂದರೆ ಇದು ಅನ್ನದಾತರ ನೆಲ, ಹೋರಾಟದ ಇತಿಹಾಸ ಮತ್ತು ಶಾಂತ ಸ್ವಭಾವದ ಜನರ ಬದುಕಿನ ಕಥೆ. ಉತ್ತರ ಮತ್ತು ಮಧ್ಯ ಕರ್ನಾಟಕವನ್ನು ಸಂಪರ್ಕಿಸುವ ಪ್ರಮುಖ ಕೊಂಡಿಯಂತೆ ಹಾವೇರಿ ಜಿಲ್ಲೆ ಕಾರ್ಯನಿರ್ವಹಿಸುತ್ತದೆ. ಹಾವೇರಿ ಜಿಲ್ಲೆ ಕರ್ನಾಟಕದ ಮಧ್ಯಭಾಗದಲ್ಲಿ ಸ್ಥಿತಯಾಗಿದೆ. ಈ ಜಿಲ್ಲೆಗೆ ಉತ್ತರದಲ್ಲಿ ಗದಗ ಜಿಲ್ಲೆ, ದಕ್ಷಿಣದಲ್ಲಿ ದಾವಣಗೆರೆ ಜಿಲ್ಲೆ, ಪಶ್ಚಿಮದಲ್ಲಿ ಧಾರವಾಡ ಜಿಲ್ಲೆ ಮತ್ತು ಪೂರ್ವದಲ್ಲಿ ಬಳ್ಳಾರಿ ಜಿಲ್ಲೆ ಗಡಿಗಳಿವೆ. ಭೌಗೋಳಿಕವಾಗಿ ಇದು ಡೆಕ್ಕನ್ ಪೀಠಭೂಮಿಯ ಭಾಗವಾಗಿದ್ದು, ಸಮತಟ್ಟಾದ ಬಯಲು ಪ್ರದೇಶಗಳು ಮತ್ತು ಫಲವತ್ತಾದ ಮಣ್ಣಿನಿಂದ ಕೂಡಿದೆ. ಹಾವೇರಿ ಜಿಲ್ಲೆಯ ಇತಿಹಾಸ ಬಹಳ ಪ್ರಾಚೀನವಾಗಿದೆ. ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು ಮತ್ತು ನಂತರ ವಿಜಯನಗರ ಸಾಮ್ರಾಜ್ಯ ಈ ಎಲ್ಲ ಆಳ್ವಿಕೆಗಳು ಹಾವೇರಿ ನೆಲವನ್ನು ಸ್ಪರ್ಶಿಸಿವೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಹಾವೇರಿ ಪ್ರದೇಶ ಕೃಷಿ ಮತ್ತು ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು. ಹಾವೇರಿ ಜಿಲ್ಲೆಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆ ಬಹಳ ಶ್ರೀಮಂತವಾಗಿದೆ. ತಾರಾಮಾತಾ ಮಠ, ಸಿದ್ಧೇಶ್ವರ ದೇವಸ್ಥಾನ, ಬಂಕಾಪುರ ಕೋಟೆ ಮತ್ತು ಅನೇಕ ಪುರಾತನ ದೇವಸ್ಥಾನಗಳು ಜಿಲ್ಲೆಯ ಇತಿಹಾಸವನ್ನು ಹೇಳುತ್ತವೆ. ಬಂಕಾಪುರ ಕೋಟೆ ವಿಜಯನಗರ ಕಾಲದ ಪ್ರಮುಖ ಐತಿಹಾಸಿಕ ಸ್ಮಾರಕವಾಗಿದ್ದು ಇಂದಿಗೂ ತನ್ನ ಭವ್ಯತೆಯನ್ನು ಉಳಿಸಿಕೊಂಡಿದೆ. ಹಾವೇರಿ ಜಿಲ್ಲೆ ಕರ್ನಾಟಕದಲ್ಲಿ ವಿಶೇಷವಾಗಿ ಪ್ರಸಿದ್ಧವಾಗಿರುವುದು ಹಾವೇರಿ ಮೆಣಸು ಮತ್ತು ಹತ್ತಿ ಬೆಳೆಯ ಕಾರಣದಿಂದ. ಇಲ್ಲಿ ಜೋಳ, ಭತ್ತ, ಹತ್ತಿ, ಮೆಣಸು, ಕಡಲೆ ಮತ್ತು ಸೂರ್ಯಕಾಂತಿ ಪ್ರಮುಖ ಬೆಳೆಗಳು. ಫಲವತ್ತಾದ ಕಪ್ಪು ಮತ್ತು ಕೆಂಪು ಮಣ್ಣಿನಿಂದಾಗಿ ಕೃಷಿ ಇಲ್ಲಿನ ಜನಜೀವನದ ಆಧಾರವಾಗಿದೆ. ಹಾವೇರಿ ಜಿಲ್ಲೆಯ ಪ್ರಮುಖ ನದಿ ವರದಾ ನದಿ. ಈ ನದಿ ಜಿಲ್ಲೆಯ ಕೃಷಿಗೆ ಜೀವನಾಡಿಯಂತೆ ಕಾರ್ಯನಿರ್ವಹಿಸುತ್ತದೆ. ವರದಾ ನದಿಗೆ ಸಂಬಂಧಿಸಿದ ನೀರಾವರಿ ಯೋಜನೆಗಳು ರೈತರ ಬದುಕಿಗೆ ಹೊಸ ಭರವಸೆಯನ್ನು ತಂದಿವೆ. ಆಡಳಿತಾತ್ಮಕವಾಗಿ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ, ರಾಣೇಬೆನ್ನೂರು, ಬ್ಯಾಡಗಿ, ಹಾನಗಲ್, ಸವಣೂರು, ಶಿಗ್ಗಾಂವಿ ಮತ್ತು ಶಿರಸಿ ಭಾಗದ ಕೆಲವು ಪ್ರದೇಶಗಳು ಸೇರಿವೆ. ವಿಶೇಷವಾಗಿ ರಾಣೇಬೆನ್ನೂರು ಕೈಗಾರಿಕೆ ಮತ್ತು ವ್ಯಾಪಾರದ ದೃಷ್ಟಿಯಿಂದ ಜಿಲ್ಲೆಯ ಪ್ರಮುಖ ನಗರವಾಗಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಐತಿಹಾಸಿಕವಾಗಿ ಬಹಳ ಪ್ರಸಿದ್ಧ. ಇಲ್ಲಿ ಇರುವ ತಾರಕೇಶ್ವರ ದೇವಸ್ಥಾನ ಚಾಲುಕ್ಯ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆ. ಈ ದೇವಸ್ಥಾನ ಪ್ರವಾಸಿಗರನ್ನು ಹಾಗೂ ಇತಿಹಾಸ ಪ್ರಿಯರನ್ನು ಆಕರ್ಷಿಸುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿಯೂ ಹಾವೇರಿ ಜಿಲ್ಲೆ ನಿಧಾನವಾಗಿ ಆದರೆ ದೃಢವಾಗಿ ಮುನ್ನಡೆಯುತ್ತಿದೆ. ಪದವಿ ಕಾಲೇಜುಗಳು, ಪಿಯು ಕಾಲೇಜುಗಳು, ಐಟಿಐ ಸಂಸ್ಥೆಗಳು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಅವಕಾಶಗಳನ್ನು ಒದಗಿಸುತ್ತಿವೆ. ಆರೋಗ್ಯ ಕ್ಷೇತ್ರದಲ್ಲಿ ಹಾವೇರಿ ಜಿಲ್ಲೆ ಉತ್ತಮ ಪ್ರಗತಿ ಸಾಧಿಸುತ್ತಿದೆ. ಜಿಲ್ಲಾಸ್ಪತ್ರೆಗಳು, ತಾಲೂಕಾಸ್ಪತ್ರೆಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಗ್ರಾಮೀಣ ಜನರಿಗೆ ಆರೋಗ್ಯ ಸೇವೆ ನೀಡುತ್ತಿವೆ. ಭಾಷೆ ಮತ್ತು ಸಂಸ್ಕೃತಿಯ ದೃಷ್ಟಿಯಿಂದ ಹಾವೇರಿ ಜಿಲ್ಲೆ ಶುದ್ಧ ಕನ್ನಡದ ನೆಲ. ಇಲ್ಲಿನ ಜನಪದ ಸಂಸ್ಕೃತಿ, ಹಬ್ಬಗಳು, ಜಾತ್ರೆಗಳು ಮತ್ತು ಹಳ್ಳಿಯ ಉತ್ಸವಗಳು ಜಿಲ್ಲೆಯ ಸಂಸ್ಕೃತಿಯನ್ನು ಇನ್ನಷ್ಟು ಜೀವಂತಗೊಳಿಸುತ್ತವೆ. ಸಾರಿಗೆ ವ್ಯವಸ್ಥೆಯಲ್ಲಿ ಹಾವೇರಿ ಜಿಲ್ಲೆ ಅತ್ಯಂತ ಪ್ರಮುಖ ಸ್ಥಾನ ಹೊಂದಿದೆ. ರಾಷ್ಟ್ರೀಯ ಹೆದ್ದಾರಿ 48 ಮತ್ತು ಇತರ ರಾಜ್ಯ ಹೆದ್ದಾರಿಗಳು ಜಿಲ್ಲೆಯನ್ನು ಬೆಂಗಳೂರು, ಹುಬ್ಬಳ್ಳಿ, ದಾವಣಗೆರೆ ಮತ್ತು ಇತರ ಪ್ರಮುಖ ನಗರಗಳೊಂದಿಗೆ ಸಂಪರ್ಕಿಸುತ್ತವೆ. ರೈಲು ಸಂಪರ್ಕವು ಹಾವೇರಿ ಜಿಲ್ಲೆಗೆ ಲಭ್ಯವಿದೆ. ಇಂದು ಹಾವೇರಿ ಜಿಲ್ಲೆ ಕೃಷಿಯಾಧಾರಿತ ಆರ್ಥಿಕತೆಯಿಂದ ಮುಂದೆ ಸಾಗುತ್ತಾ ಶಿಕ್ಷಣ, ಸಣ್ಣ ಕೈಗಾರಿಕೆಗಳು ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯತ್ತ ಗಮನಹರಿಸುತ್ತಿದೆ. ಇದು ಜಿಲ್ಲೆಯ ಭವಿಷ್ಯಕ್ಕೆ ಹೊಸ ದಿಕ್ಕು ನೀಡುತ್ತಿದೆ. ಕೊನೆಗೆ ಹೇಳಬೇಕೆಂದರೆ ಹಾವೇರಿ ಜಿಲ್ಲೆ ಅನ್ನದಾತರ ಶ್ರಮದ ಕಥೆ, ಮಣ್ಣಿನೊಂದಿಗೆ ಬೆಸೆದ ಬದುಕು, ಶಾಂತ ಸಂಸ್ಕೃತಿ ಮತ್ತು ಭವಿಷ್ಯದ ನಿರೀಕ್ಷೆಗಳು. ಅದೇ ನಮ್ಮ ಹಾವೇರಿ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.